ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಅದ್ಭುತವಾದ ಔಷಧಿ ಗುಣಗಳುಳ್ಳ ಎಲೆಯಿಂದ ಒಂದು ಚಟ್ನಿ ಮಾಡ್ಕೋಣ. ಈ ರೀತಿ ಚಟ್ನಿ ತಿನ್ನೋದ್ರಿಂದ ನಮ್ಮ ಬೋನ್ಸು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಕೀಲು ನೋವು, ಮಂಡಿ ನೋವು, ವಯಸ್ಸಾಗಿರೋರಿಗೆ ಈ ರೀತಿ ಮಾಡ್ಕೊಡೋದ್ರಿಂದ, ಅಥವಾ ಕೀಲು ನೋವು ಸಮಸ್ಯೆ ಇರೋರು ಈ ರೀತಿ ವಾರಕ್ಕೆ 2 ಸಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನೋಡಿ, ಇದು ಮುತುಕದ ಸೊಪ್ಪು ಅಂತಾರೆ ತಮಿಳಲ್ಲಿ, ಕನ್ನಡದಲ್ಲಿ ಅರಿವೆ ಸೊಪ್ಪು ಅಂತ ಕರೀತಾರೆ. ಬೋನ್ಸ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಯಾವುದೇ ಇರಲಿ, ಡಾಕ್ಟರ್ ಅವಶ್ಯಕತೆನೇ ಬೇಡ. ಇದು ವಾರಕ್ಕೊಂದು ಸಲ ಅಥವಾ 2 ಸಲ ತಿನ್ನೋದ್ರಿಂದ ಯಾವ ರೀತಿ ಈ ಸೊಪ್ಪನ್ನು ಬಳಸ್ಕೊಳ್ಬೇಕು ಅನ್ನೋದು ನೋಡ್ಕೊಳ್ಳೋಣ. ಮೊದಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳೋಣ. ಹಾಗೆ ಉದ್ದಿನಬೇಳೆ ಅಥವಾ ಉದ್ದಿನ ಗೋಲ ಅಥವಾ ಕಪ್ಪದು ಬರುತ್ತಲ್ವ ಉದ್ದಿನಬೇಳೆ, ಅದು ಹಾಕಿದ್ರೂ ಟೇಸ್ಟ್ ಆಗಿರುತ್ತೆ. ಅದೊಂದು 3 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಮೆಣಸು 1 ಸ್ಪೂನ್ ಹಾಕ್ಕೊಳ್ಳೋಣ. ಜೀರಿಗೆ 1.5 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಜಾಸ್ತಿ ಇದೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚಟ್ನಿಗೆ. ಸೊ 1.5 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತಾ. ಅರೋಮೆಟಿಕ್ಕಾಗಿ ಹುರ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲ ನೀಟಾಗಿ. ನೋಡಿ, ಇಷ್ಟು ಫ್ರೈ ಆದರೆ ಕರೆಕ್ಟಾಗಿ ಸಾಕಾಗುತ್ತೆ ನಮಗೆ. ಈಗ ಇದಕ್ಕೇ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೋಣ. ಬೆಳ್ಳುಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ದೊಡ್ಡ ಈರುಳ್ಳಿ 1 ಹಾಕ್ಕೊಳ್ಳಿ, ಅಥವಾ 2 ಹಿಡಿಯಷ್ಟು ಈರುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಬೇಡಿಗೆ ಮೆಣಸು ಹಾಕ್ಕೊಳ್ಳಿ. ಇದಕ್ಕೆ ಬೇಡಿಗೆ ಮೆಣಸು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು 6-7 ಹಾಕ್ಕೊಳ್ಳಿ. ಇಷ್ಟಿಗೆ ಪರ್ಫೆಕ್ಟ್ ಆಗಿರುತ್ತೆ ಇಷ್ಟು ಚಟ್ನಿಗೆ. ನಿಮ್ಮ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಒಂದು ನಿಂಬೆ ಹಣ್ಣು ಗಾತ್ರಷ್ಟು ಹುಣಸೆ ಹಣ್ಣು ಹಾಕಿ ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನನಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಚಟ್ನಿ ಅಂದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಅದು ಮುತುಕದ ಸೊಪ್ಪು ಅಂತಾರೆ ತಮಿಳಲ್ಲಿ, ಸೊ ಅಥವಾ ಅರಿವೆ ಸೊಪ್ಪು ಅಂತಾರೆ. ಅದನ್ನ 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. 1 ಫುಲ್ ಹಿಡಿಯಷ್ಟು ಹಾಕ್ಕೊಳ್ಳಿ. ಆರಾಮ್ಸೆ 4 ಜನ ಊಟ ಮಾಡ್ಬೋದು ಇಷ್ಟು 1 ಹಿಡೀಲಿ. ಸೊ ಈ ರೀತಿ ಮಾಡ್ಕೊಳ್ಳಿ. ಅಥವಾ ನಾವು ಫ್ರಿಜ್ಜಲ್ಲಿ ಮಾಡಿ ಎತ್ತಿಟ್ಕೊಂಡಿದ್ರು, ಬೋನ್ಸ್ ಪ್ರಾಬ್ಲಮ್ ಇರೋರು ಅಥವಾ ಹೆಣ್ಮಕ್ಳಿಗೆ ಯೂಟ್ರಸ್ ಪ್ರಾಬ್ಲಮ್ ಇರೋರು ಸಹ ಇದನ್ನ ಬಳಸ್ಕೊಳ್ಬೋದು. ಹೆಲ್ತ್ಗೆ ತುಂಬ ಬೆನಿಫಿಟ್ ಆಗಿರುತ್ತೆ. ಈ ರೀತಿ ವಾರಕ್ಕೆ 1 ಸಲ ಅಥವಾ 2 ಸಲ ತಿನ್ನೋದ್ರಿಂದ ಡಾಕ್ಟ್ರ್ ಅವಶ್ಯಕತೆನೇ ಬರಲ್ಲ ನಮಗೆ. ಅಷ್ಟೊಂದು ಔಷಧಿ ಗುಣಗಳುಳ್ಳ ಈ ಸೊಪ್ಪು ಸಿಕ್ಕಿದ್ರೆ ಮಾತ್ರ ಬಿಡಲೇಬೇಡಿ. ಅಷ್ಟು ಅದ್ಭುತ ಗುಣಗಳು ಇರೋದನ್ನು. ಸ್ವಲ್ಪ ಕಹಿ ಬರುತ್ತೆ ಈ ಸೊಪ್ಪು, ಸ್ವಲ್ಪ ಕಹಿ ಬಂದ್ರೂ ಪರವಾಗಿಲ್ಲ, ತುಂಬ ಟೇಸ್ಟ್ ಮಾತ್ರ ಚೆನ್ನಾಗೇ ಇರುತ್ತೆ. ಸೊ ನೋಡಿ, ನೀಟಾಗಿ ಫ್ರೈ ಆಗಿ ತಣ್ಣಗಾಗಿದೆ. ಈಗ ಇದನ್ನ ರುಬ್ಕೋಣ. ಒಂದು 90% ಅಷ್ಟು ರುಬ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಳೋಕೆ ಹೋಗ್ಬಿಡಿ. ಸ್ವಲ್ಪ ನೀರು ಹಾಕಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸುಮಾರು 1 ವಾರಗಳ ಕಾಲ ಇಟ್ಕೊಂಡು ಇದನ್ನ ತಿನ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಣ. ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಸೂಪರಾದ ಒಂದು ಚಟ್ನಿ ರೆಡಿ ಆಗಿಬಿಡುತ್ತೆ. ಅದಕ್ಕೆ ಒಂದು ಒಗ್ಗರಣೆ ಕೊಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸ್ಕೋಣ. ನೋಡಿ, ಸಿಡಿತಾ ಇದೆ ಚೆನ್ನಾಗಿ. ಸೊ ಈಗ 1-2 ಮೆಣಸಿನ್ಕಾಯಿ ಅಷ್ಟು ಮತ್ತು ಬೆಳ್ಳುಳ್ಳಿ 1 ಗಡ್ಡೆಯಷ್ಟು, ಅಥವಾ ಒಂದು 4-5 ಹೆಸರು ತೊಗೊಂಡು ಈ ರೀತಿ ಕಟ್ ಮಾಡಿ ಹಾಕೋಣ. ಬೆಳ್ಳುಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈ ಚಟ್ನೀಲಿ. ಸೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮುಂದೆ ಇರಲಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನ ಹುರ್ಕೊಂಡು ಏನು ನಾವು ಫೈನ್ ಪೇಸ್ಟ್ ರುಬ್ಕೊಂಡಿದ್ದೀವಿ ಅದನ್ನು ಸಹ ಇಲ್ಲಿ ಸೇರಿಸಿ ಒಂದು ಕೈ ಆಡಿಸ್ಬೇಕು. 1-2 ನಿಮಿಷ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಎಣ್ಣೆ ಒಗ್ಗರಣೆ ಎಲ್ಲ ನೀಟಾಗಿ ಚೆನ್ನಾಗಿ ಈ ಚಟ್ನಿಗೆ ಹೊಂದ್ಕೊಳ್ಳುತ್ತೆ. ಕಹಿ ಅನ್ನೋದು ಬರೋದಿಲ್ಲ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯದ ಗುಣಗಳನ್ನು ಹೊಂದಿರೋ ಅಂಥ ಈ ಚಟ್ನಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಅದ್ಭುತವಾಗಿರುತ್ತೆ. ಮಿಸ್ ಮಾಡಿಕೊಳ್ಳೇಬೇಡಿ. ಈ ರೀತಿ ಸೊಪ್ಪು ಸಿಕ್ಕಿದ್ರೆ ಮಾತ್ರ. ಗರ್ಭಕೋಶದ ಸಮಸ್ಯೆಗಳು ಯಾವುದೇ ಇರಲಿ, ಇದರಿಂದ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ. ಅಥವಾ ಬೋನ್ಸ್ ಪ್ರಾಬ್ಲಮ್ ಇರೋರಿಗೂ ಸಹ ಅಷ್ಟೇ, ಅಥವಾ ಏನೂ ಪ್ರಾಬ್ಲಮ್ ಇಲ್ಲ, ನಾನು ಬೋನ್ಸ್ ಸ್ಟ್ರಾಂಗ್ ಆಗಿರಬೇಕು ಅನ್ನೋರು ಸಹ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ಅಷ್ಟೊಂದು ಟೇಸ್ಟಾಗಿ ಮತ್ತು ಅದ್ಭುತವಾಗಿ ಆರೋಗ್ಯವಾಗೂ ಸಹ ಇರ್ಬೋದು. ನೋಡಿ, ಈ ರೀತಿ ಒಂದು ಸ್ವಲ್ಪ ಈರುಳ್ಳಿ ಜೊತೆ ಕಟ್ ಮಾಡಿಕೊಂಡು ಅನ್ನದ ಜೊತೆ ಅಥವಾ ಚಪಾತಿ, ಮುದ್ದೆ, ರೊಟ್ಟಿ ಎಲ್ಲದರ ಜೊತೆನೂ ನಾವು ಇದನ್ನ ತಿನ್ಬೋದು. ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಸೊಪ್ಪು ಸಿಕ್ಕಿದಾಗ ಈ ರೀತಿ ಚಟ್ನಿನ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ. ನಿಮ್ಮ ದಿನ ಶುಭವಾಗಿರಲಿ.